ಬಿಜೆಪಿ ಮುಖಂಡ ಹಾಗೂ ಮಾಜಿ ಕರ್ನಾಟಕ ರಾಜ್ಯ ನಾರು ನಿಗಮ ಮಂಡಳಿಯ ಅಧ್ಯಕ್ಷರಾದ ಬಿಕೆ ಮಂಜುನಾಥ್ ರವರ 63ನೇ ಹುಟ್ಟುಹಬ್ಬದ ಶುಭಾಶಯ ಕೋರಿದ ನಂತರ ಮಾತನಾಡಿದ ಮಾಜಿ ಶಾಸಕ ಡಾ ರಾಜೇಶ್ ಗೌಡ, ಶಿರಾ ತಾಲೂಕಿನಲ್ಲಿ ತಳಮಟ್ಟದಿಂದ ಬಿಜೆಪಿ ಪಕ್ಷ ಕಟ್ಟಿ ಬೆಳೆಸಿದ ಕೀರ್ತಿ ಹಿಂದುಳಿದ ವರ್ಗಗಳ ನಾಯಕ ಬಿಕೆ ಮಂಜುನಾಥ್ ರವರಿಗೆ ಸಲ್ಲುತ್ತದೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಶ್ರೇಯಸ್ಸು ಭಗವಂತ ನೀಡಲಿ ಎಂದು ಹಾರೈಸಿದರು. ಬೆಳಗ್ಗೆಯಿಂದ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಹಾಗೂ ಕುರುಬ ಜನಾಂಗದ ಅನೇಕ ಮುಖಂಡರುಗಳು ಹಾಗೂ ಅಭಿಮಾನಿಗಳು ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಗ್ರಾಮ ಪಂಚಾಯಿತಿ ವೈಸ್ ಪ್ರವಾಸ ಮಾಡಿ ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಿ ನಾನು ಪಕ್ಷ ಸೇರಿ ಈ ಒಂದು ಅಭ್ಯರ್ಥಿ ಅಂತ ಘೋಷಣೆ ಆಗೋಕ್ಕಿಂತ ಮುನ್ನ ಬಹಳಷ್ಟು ಒಂದು ಸದೃಢ ಪರಿಸ್ಥಿತಿಗೆ ಪಕ್ಷವನ್ನು ತಂದಿಟ್ಟಿದ್ರು. ಅವರ ಪ್ರಯತ್ನದಿಂದ ಆ ಸಂದರ್ಭದಲ್ಲಿ ಉಪಚುನಾವಣೆಯಲ್ಲಿ ಒಂದು ವಿಜಯ ಸಂದರ್ಭದಲ್ಲಿ ಸಾಧಿಸಲಿಕ್ಕಾಯಿತು. ಭಾರತೀಯ ಜನತಾ ಪಕ್ಷ ಅವರ ಸಹಕಾರ ಬಹಳಷ್ಟು ಆ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಇತ್ತು. ಕಳೆದ ಚುನಾವಣೆಯಲ್ಲೂ ಕೂಡ ನನ್ನ ಜೊತೆಯಲ್ಲಿ ಪ್ರತಿ ಹಳ್ಳಿಯಲ್ಲೂ ಕೂಡ ಅವರು ಆ ಸಂದರ್ಭದಲ್ಲಿ ಅವರು ಮಧುಗಿರಿ ಜಿಲ್ಲಾ ಮಟ್ಟದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದರೂ ಕೂಡ ಹೆಚ್ಚಿನ ಸಮಯ ಶಿರಾದಲ್ಲೇ ಕಳೆದು ನಮ್ಮೊಡನೆ ಅನೇಕ ಭಾಗಗಳಿಗೆ ಸುಮಾರು 15 ದಿವಸದ ಕಾಲ ಹಳ್ಳಿಗಳು ನಮ್ಮ ಜೊತೆ ಪ್ರವಾಸ ಮಾಡಿ ಬಹಳಷ್ಟು ಪ್ರಯತ್ನಗಳು ನಮ್ಮ ಜೊತೆ ಕೈ ಜೋಡಿಸಿದರು. ಅದು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ಮಂಜಣ್ಣ ಅವ್ರಿಗೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ, ಒಂದು ಅಧ್ಯಕ್ಷಗಿರಿ ಅಂತ ಅಲ್ಲ, ಇನ್ನೂ ಹೆಚ್ಚಿನದಾಗಿ ಜನಪ್ರತಿನಿಧಿಯಾಗಿ ಅವ್ರಿಗೆ ಕಾಲಾವಕಾಶ ಕೂಡಿ ಬರಲಿ, ಭಗವಂತ ಆ ದೆಸೆಯಲ್ಲಿ ಅವ್ರಿಗೆ ಆಶೀರ್ವದಿಸಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಿದೆ. ನಾನು ಯಾವತ್ತೂ ಯಾರನ್ನೋ ನಾನು ದ್ವೇಷ ಮಾಡ್ಕೊಂಡು ಇದುವರೆಗೂ ಬಂದಿಲ್ಲ. ಯಾಕೆಂದರೆ ಅವ್ರು ಬೇರೆ ಬೇರೆ ಪಕ್ಷದಲ್ಲಿರ್ಬೋದು. ಈಗ ಮೂಡ್ಲಿಗಿರಿ ಅಪ್ಪನವರು, ಇವ್ರ ತಂದೆಯವರು ನಮಗೆ ಒಡನಾಟಿಗಳು. ನಮ್ಗೆ ಯಾವಾಗಲೂ ರಾಜಕೀಯದಲ್ಲಿ ನಮ್ಮ ಮನೆತನಕ್ಕೆ ಅಂದರೆ ಬೇನಹಳ್ಳಿ ಕರಂಗಪ್ಪರ ಮನೆತನ ಅಂದರೆ ಅವ್ರು ನಮ್ಗೆ ಯಾವಾಗಲೂ ಹೊರಡೆ ತಂದೆಯವರು, ದೊಡ್ಡಪ್ಪ ಅವರು, ಮೂಡ್ಲಿಗಿರಿ ಅಪ್ಪನವರು ಅವರು ಒಡನಾಟಿಯಾಗಿದ್ದರು. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಕೆಲಸ ಮಾಡಿದ್ದೀವಿ. ಈ ದಾಸಪ್ಪನವರು ಅಷ್ಟೇ ನಮ್ಮ ಕುರುಬ ಸಮಾಜದಲ್ಲಿ ಮುಖಂಡರಾಗಿ ಇವತ್ತು ಸೇವೆ ಸಲ್ಲಿಸಿದ್ರು. ಆಮೇಲೆ ನಮ್ಮ ಸತ್ಯಣ್ಣವ್ರಿಗೂ ಸಹ ನಾವು ದುಡಿದು ಇವತ್ತು 3 ಬಾರಿ ಶಾಸಕರು ಮಾಡಿವಿ ಅವ್ರನ್ನೆಲ್ಲರೂ. ಅದಕ್ಕೆ ನಾನು ಬೇಗ ಸೇವೆ ಮಾಡಿದ್ದೀವಿ. ಅದಕ್ಕೆ ಅವರು ನಮಗೆಲ್ಲರೂ ನಮ್ಮ ಮೇಲೆ ಅಭಿಮಾನ ಇಟ್ಟಿದ್ದಾರೆ. ಮೊದಲನೇ ಧನ್ಯವಾದ ಹೇಳ್ತಾ, ಮುಂದೆ ನಾವೆಲ್ಲರೂ ಇದೇ ತಾಳ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನದಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಹೋಗೋಣ ಒಟ್ಟಿಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ. ಹೆಚ್ಚಿನದಾಗಿ ಅವರು ಎಲ್ಲ ವರ್ಗದವ್ರಿಗೂ ಅನುಸರಿಸ್ಕೊಂಡು ಬಂದಿರೋದ್ರಿಂದ ಇವತ್ತು ಅವರು ಬೆಲೆ ಭಾಳ ಶಾಶ್ವತವಾಗಿ ಉಳಿದಿದೆ. ಇನ್ನು ಹೆಚ್ಚಿನದಾಗಿ ಅವರು ನಮ್ಮ ಹೈಂದ ವರ್ಗದವರು ಮತ್ತು ಎಲ್ಲ ಜಾತಿಯವರೆಗೂ ಹೆಚ್ಚಿನದಾಗಿ ಸಹಾಯ ಮಾಡ್ಕೊಂಡು ಇನ್ನು ಮುಂದುವರಿಬೇಕು ಮತ್ತು ಇನ್ನು ಒಳ್ಳೆಯ ಉತ್ತಮವಾದ ಸ್ಥಾನ ಪಡಿಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. BK ಮಮತಿದಂಗೆ ಇಡೀ ತಾಲೂಕಿನ ಜನ ಮಂಜಣ್ಣ ಅಂದ್ಬಿಡ್ತಾರೆ. ಹಾಗಾಗಿ ಅವರು ಹಿಂದುಳಿದ ವರ್ಗವರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಕೊಂಡು ಆ ಸಮಾಜವನ್ನು ಒಂದು ಉನ್ನತ ಪ್ರಗತಿಗೆ ಬರಲು ಕಾರಣಕರ್ತರಾಗಿರ್ತಿದ್ದಾರೆ ಅಂತಾರೆ. ಈ ಸಂದರ್ಭದಲ್ಲಿ BK ಮಂಜಣ್ಣನವರು 63ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ನಿಮ್ಮೆಲ್ಲರ ನೆಚ್ಚಿನ ಜಾತ್ಯತೀತ ನಾಯಕರು ಮತ್ತು ಪಕ್ಷಾತೀತ ನಾಯಕರಾದಂಥ ನಮ್ಮ BK ಮಂಜುನಾಥ್ ಅವರಿಗೆ ಹುಟ್ಟುಹಬ್ಬದ 63ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಇವತ್ತೇನು ಅವರು ಯಾರಿಗೂ ಸಹ ಹೇಳಿಲ್ಲ, ಅವ್ರು ಹುಟ್ಟುಹಬ್ಬ ಆಚರಿಸ್ಕೊಂತೀವಿ ಅಂತ ನಮಗೆ ಗೊತ್ತೇ ಇಲ್ಲ. ಯಾವುದೋ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ನೋಡಿ ನಾವು ಬಂದಿದ್ದು. ಹಾಗಾಗಿ ಇಲ್ಲಿ ಬಂದು 1 ಗಂಟೆ ಆಯ್ತೇನೋ ಸಾಕಷ್ಟು ಜನ ಅಭಿಮಾನಿಗಳು ಬಂದು ಅವರಿಗೆ ವಿಶ್ ಮಾಡಿದರು.